ನಮಸ್ತೆ ನನ್ನ ಪ್ರೀತಿಯ ಆತ್ಮೀಯ ಜನತೆಗೆ. ನೋಡಿ, ಶ್ರೀ ಮಲ್ಲಿನಮುಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ನೋಡಲಿ. ಎಷ್ಟೊಂದು ಲಡ್ಡುಗಳು, ಎಷ್ಟೊಂದು ಬಾಟಲ್ಗಳು ಮತ್ತು ಐಸ್ ಕ್ರೀಮ್ ಕವರ್ಗಳು ಸುತ್ತಮುತ್ತಲಿರುವಂತಹ ವಾತಾವರಣಗಳನ್ನ ಯಾವ ರೀತಿ ಮಲಿನ ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಈ ನಮ್ಮ ಜಾತ್ರೆ ಸಮಯ ಬಂದಾಗ ನಮ್ಮ ಜನ ಯಾವ ರೀತಿ ಇಷ್ಟೊಂದೆಲ್ಲ ಇದು ಮಾಡ್ತಾರೆ. ಅದರಿಂದ ನೋಡಿ, ಸುತ್ತಮುತ್ತಲಿರುವಂತಹ ವಾತಾವರಣದಲ್ಲಿ ಮರಗಿಡಗಳು ಇದೆಯಲ್ಲ, ಇವುಗಳಿಗೆ ನಾವು ಒಂದು ಬೆಳಗ್ಗೆ ಟೈಮು ಇಲ್ಲಿ ವಾಟರ್ ಟ್ಯಾಂಕ್ ಐತೆ ನೋಡಿ, ಇಲ್ಲಿ ವಾಟರ್ ಟ್ಯಾಂಕು ನೀರಲ್ಲಿ ಕಾವೇರಿ ನೀರಿಂದ ನಾವು ಹೇಳಿ ಬಿಡಿಸ್ಕೊಂಡಿರೋಂಥದ್ದು. ಇಲ್ಲಿ ಮರಗಿಡಗಳಿಗೆ ನೀರು ಹಾಕುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಕ್ಕಂತಹ ಒಂದು ಗುಂಡಿ ರೀತಿ ಇದೆಯಲ್ಲ, ಇಲ್ಲಿ ನೀರು ಸಂಗ್ರಹ ಆಗುತ್ತೆ. ಇಲ್ಲಿಂದ ನಾವು ಎರಡು ಇಕ್ಕೆಲಗಳಲ್ಲಿ, ರೋಡ್ ಸೈಡ್ ಇಕ್ಕೆಲಗಳಲ್ಲಿ ಮರಗಿಡಗಳಿಗೆ ಇಲ್ಲಿಂದ ತಗೊಂಡು ಹೋಗಿ ನೀರು ಹಾಕ್ತೀವಿ. ಗಿಡ ಮರಗಳನ್ನ ಬೆಳೆಸೋವಂಥ ಪ್ರೋತ್ಸಾಹಗಳನ್ನ ಯಾರೂ ಮಾಡ್ತಾಯಿಲ್ಲ ಸದ್ಯ ರೀತಿಯಲ್ಲಿ. ನಮ್ಮ ದೇವಸ್ಥಾನ ಇಂಥ ಸುತ್ತಮುತ್ತ ವಾತಾವರಣದಲ್ಲಿ ನಾವು ನೋಡಿ ಸರಿಯಾದ ಒಂದು 20-30 ಇವಾಗ ಸದ್ಯದಲ್ಲಿ ನೆಟ್ಟಿದ್ದೀವಿ ಗಿಡ ಮರಗಳನ್ನ. ಅಲ್ಲಿಗೆ ನೀರು ಹಾಕ್ತಾಯಿದ್ದೀವಿ ನೋಡಿ. ಇಲ್ಲೊಂದು ಸುತ್ತಮುತ್ತಗಳ ಕೆಲಸಗಳನ್ನೆಲ್ಲ ಅರಣ್ಯ ಇಲಾಖೆಯವರು ಯಾವ ರೀತಿ ಇದು ಮಾಡ್ತಾರೆ ಅಂದರೆ, ಮರಗಿಡಗಳು, ಈ ಗಿಡ ಮರಗಳನ್ನ ಹೊರಟ್ಬಿಡ್ತಾರೆ. ಬಟ್ ಅವುಗಳಿಗೆ ನೀರು ಹಾಕಿ ಪೋಷಣೆ ಮಾಡಿ ನೋಡಿ, ಎಷ್ಟೊಂದು ಲಡ್ಡುಗಳೆಲ್ಲ ಬಿದ್ದೈತೆ, ತುಂಬ ಮಲಿನ ಮಾಡಿಬಿಟ್ಟು ಹೊರಡುತ್ತೆ. ಅದರಿಂದ ಸಾರ್ವಜನಿಕರಿಗೆ ತಿಳಿಸಬೇಕಾದಂತಹ ವಿಷಯ ಯಾವ ರೀತಿ ಅಂತಂದರೆ, ಸುತ್ತಮುತ್ತಲಿಂದ ಬರುವಂತಹ ನಮ್ಮ ಭಕ್ತಾದಿಗಳು ಇಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಮತ್ತು ಊಟದಂತಹ ಕವರ್ಗಳು, ಅವರು ತಂದಿರುವಂತಹ ಕವರ್ಗಳು ಇಲ್ಲೇ ಊಟ ಮಾಡಿ ಇಲ್ಲಲ್ಲೇ ಬಿಸಾಕ್ಬಿಟ್ಟು ಹೊರಟ್ಬಿಡ್ತಾರೆ. ಅಲ್ಲಿ ಯಾವ ರೀತಿ ಸ್ವಚ್ಛತೆ ಕಾರ್ಯಕ್ರಮನ ಮಾಡಲ್ಲ. ನಾವು ಹೇಳೋವಂಥ ಉದ್ದೇಶ ಯಾವ ರೀತಿ ಅಂದರೆ, ಅರಣ್ಯ ಇಲಾಖೆಯವರು ಇಲ್ಲಿ ಬುಟ್ಟಿಗಳನ್ನಾದರೂ, ಕಸದ ಬುಟ್ಟಿಗಳನ್ನಾದರೂ ಇಲ್ಲಿ ಶೇಖರಣೆ ಮಾಡಬೇಕು. ನೋಡಿ, ಎಷ್ಟೊಂದು ಲಡ್ಡೆಲ್ಲ ಐತೆ ನೋಡಿ. ಬಟ್ ಸ್ವಚ್ಛತೆ ಕಾರ್ಯಕ್ರಮ ಮಾಡುವಂತಹ ಕೆಲಸಗಳನ್ನ ನಾವು ಮಾಡಬೇಕು. ಪ್ರಸ್ತುತದಿಂದಲೇ ಇಂಥವಕ್ಕೆಲ್ಲ ಪ್ರೋತ್ಸಾಹ ಕೊಡುವಂತಹ ನಮ್ಮ ಜನತೆ ಇದು ಮಾಡ್ತಾರೆ. ಆದರೆ ಅರಣ್ಯ ಇಲಾಖೆಯವರು ಸ್ವಲ್ಪ ಇದನ್ನೆಲ್ಲ ಗಮನಿಸ್ಕೊಂಡು ಕಾರ್ಯಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ನೋಡಿ, ಇಲ್ಲೂ ಸುತ್ತಮುತ್ತ ಒಂದು 2-3 ಗಿಡ ಮರಗಳನ್ನೆಲ್ಲ ಹಾಕಿದ್ವಿ. ಅದು ಏನಾಯಿತು ಅಂತಂದರೆ, ಈ ದನ ಮೇಯಿಸೋರು ಬಂದಾಗ ಅದು ಸ್ವಲ್ಪ ಬೆಳವಣಿಗೆ ಆಗಲಿಲ್ಲ ಅಂತಂದಾಗ ಅದು ತುಳಿದಿರೋದಾಗಿರ್ಬೋದು, ಇಲ್ಲ ಮೇಯ್ಕೊಂಡಿರೋವಂಥ ಹಸುಗಳು ಇದು ಮಾಡ್ಕೊಂಡಿರೋದು, ಅಂಥ ಸನ್ನಿವೇಶಗಳನ್ನೂ ಕಂಡ್ಬೋದು. ನೋಡಿ, ಸುತ್ತಮುತ್ತ ಎಷ್ಟೊಂದು ಪ್ಲಾಸ್ಟಿಕ್ಗಳು, ಇಲ್ಲಿ ಪ್ರಾಣಿ ಪಕ್ಷಿಗಳು ಬಂದರೆ ಯಾವ ರೀತಿ ಸಮಸ್ಯೆಗಳಾಗುತ್ತೆ ಅಂತಂದರೆ, ಇದನ್ನೇ ತಿಂದ್ಬಿಡ್ತವೆ ದನಗಳಾಗಲಿ. ನಮ್ಮ ಇಲ್ಲಿ ಅರಣ್ಯದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಬಂದಾಗ ಏನಾದರೂ ಸಮಸ್ಯೆ, ಸ್ಲಿಪ್ಪರ್ಗಳು ಎಷ್ಟೊಂದು ಲಡ್ಡೆಲ್ಲ ಮಾಡಿಬಿಟ್ಟಿದ್ದಾರೆ ಅಂತಂದರೆ. ಆದ್ದರಿಂದ ಇಲ್ಲಿ ತಿಳಿಸುವ ಅಂಶ ಯಾವ ರೀತಿ ಅಂತಂದರೆ, ನಮ್ಮ ಸುತ್ತಮುತ್ತಲಿರುವಂತಹ ಜನರು, ಭಕ್ತಾದಿಗಳು ಬಂದಂಥವರು ಇಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಬಿಸಾಡ್ಬಿಟ್ಟು ಹೋಗಬೇಡಿ. ಇಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಮಾಡುವಂತಹ ಸಂದರ್ಭ, ಈ ಸನ್ನಿವೇಶಗಳನ್ನ ನೋಡ್ಬೋದು. ಆದರೆ ಯಾರೂ ಈ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಮುಂದಾಗುವಂತಹ ಪರಿಸ್ಥಿತಿ ಇಲ್ಲ. ತುಂಬ ಎಲ್ಲ ಪೇಪರ್ಗಳು, ಕವರ್ಗಳು, ಈ ಊಟ ಮಾಡಿ ಎಲೆಗಳು ಬಿಸಾಕ್ಬಿಟ್ಟು ಹೋಗಿರ್ತಾರೆ, ಪ್ಲಾಸ್ಟಿಕ್ ಪೇಪರ್ಗಳು. ಆದ್ದರಿಂದ ನಾವು ಯಾವ ರೀತಿ ಅರಣ್ಯದಲ್ಲಿ, ನಮ್ಮ ಸುತ್ತಮುತ್ತ ಇರುವಂತಹ ಅರಣ್ಯಗಳಲ್ಲಿ ಸರಿಯಾದ ರೀತಿ ಮರಗಿಡಗಳು ಸುತ್ತಮುತ್ತ 2 ಕಡೆ ರೋಡ್ ಸೈಡು ಇರುವಂಥ ಇಕ್ಕೆಲಗಳಲ್ಲಿ ನಿರ್ಮಾಣ ಮಾಡಬೇಕು. ಸ್ವಚ್ಛತೆ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು. ಈ ಥರ ಗಲೀಜು ಮಾಡಬಾರ್ದು. ಕುಡಿದ್ಬಿಟ್ಟು ನೋಡಿ, ಬಾಟಲ್ಗಳನ್ನ ಯಾವ ರೀತಿ ಇಟ್ಬಿಟ್ಟು ಹೋಗಿರ್ತಾರೆ. ಈ ಮದ್ಯ ವ್ಯಸನ ಮಾಡುವಂಥವ್ರು ಹೊಡೆದಾಕ್ಬಿಟ್ಟು ಹೋಗೋರೆ. ಇದೆಲ್ಲ ಕಾಲಿಗೆ ಏನಾದರೂ ಚುಚ್ಕೊಂಡ್ರೆ ಎಷ್ಟೊಂದು ಸಮಸ್ಯೆಗಳಾಗ್ತವೆ ನೋಡಿ. ಇದೆಲ್ಲ ಫುಲ್ಲು ಗಲೀಜಾಗಿಬಿಟ್ಟಿದೆ. ಇದೆಲ್ಲ ಕ್ಲೀನಿಂಗ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ನಾವು. ನೋಡಿ, ಇಲ್ಲೊಂದು ಯಾವ ರೀತಿ ತಟ್ಟೆ ಪ್ಲೇಟ್ಗಳೆಲ್ಲ ಎಷ್ಟೊಂದೆಲ್ಲ ಇಟ್ಬಿಟ್ಟು ಹೋಗಿರ್ತಾರೆ.
ಅಲ್ಲ, ನಮ್ಮ ಜನಗಳು ಎಲ್ಲ ಕಡೆ ಹೋಗ್ತಾರೆ, ಎಲ್ಲ ಕಡೆ ಬರ್ತಾರೆ. ಈ ಪ್ರವಾಸಿ ತಾಣಗಳಲ್ಲೆಲ್ಲ ಹೋದಾಗ ಯಾವ ರೀತಿ ಸ್ವಚ್ಛತೆಯಾಗಿರಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಇದು ನೋಡಿ, ಇವಾಗ ಪ್ರಸ್ತುತ ದಿನಗಳೇ ಯಾವ ರೀತಿ ಅಂದರೆ ಮಳೆದ ಅಭಾವ ಕೊರತೆ ಇರುವುದರಿಂದ ಮರಗಿಡಗಳು ಈಗ ಹಾಕಿರುವಂತಹ ಗಿಡಗಳಿಗೆ ನೀರಿನ ವ್ಯವಸ್ಥೆ. ಆದ್ದರಿಂದ ನಾವು ಹೇಳುವಂಥ ವಿಷಯ ಏನಂದರೆ, ಎಲ್ಲ ಕಡೆ ಅರಣ್ಯ ಇದ್ರೂ ಈ ಸುತ್ತಮುತ್ತ ಇರುವಂತಹ ಅರಣ್ಯಗಳನ್ನ ಸಂರಕ್ಷಿಸಿ ಗಿಡ ಮರಗಳನ್ನು ನೆಡಿ. ಅದರಿಂದ ನಾವು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು.